ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ. ಹರಿ ಮಲಗಿದ್ದ, ಈಗ ಎದ್ದ ಅಡುಗೆ ಮಾಡ್ತಾ ಇದ್ದೀನಿ. ಬಸ್ಸಾರು ಮಾಡ್ತಾ ಇದ್ದೀನಿ. ಯೋಗೇಶ್ವರ್ ಬರ್ತಾರೆ ಇವಾಗ ಅಂದರೆ ಇವತ್ತು. ಆವಾಗಲೇ ಫೋನ್ ಮಾಡಿದರು, ಬೆಂಗಳೂರಿಗೆ ರೀಚ್ ಆದ್ರಂತೆ. ಏನು ತಲೆ ಬಿಡಲ್ಲ ಮಾತಾಡ್ಕೊಳ್ತಾ ಇದ್ರೆ. ಸಾಸಿವೆ ಹಾಕ್ಬೇಕು ಹೋಗ್ತಾನೆ. ಈಗ ಯೋಗೇಶ್ವರ್ ಬಂದಮೇಲೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಕೇಳಬೇಕು. ಫಸ್ಟ್ ಟೈಮ್ ಅವ್ರು ಫ್ಲೈಟಲ್ಲಿ ಹೋಗಿದ್ದು. ಅವರಿಗೆ ಸ್ವಲ್ಪ ಹೈಟು ಅಂದರೆ ಎಲ್ಲ ಭಯ, ಹಂಗಾಗಿ ಫ್ಲೈಟಾಗಿ ಇಷ್ಟು ದಿನ ಹೋಗಿರಲಿಲ್ಲ. ನಮ್ಮ ಅತ್ತೆ ಏನು ಮೋಟಿವೇಶನ್ ಮಾಡಿ ಕರ್ಕೊಂಡೋಗಿದ್ರು. ಫ್ಲೈಟಲ್ಲಿ ಹೋಗೋದಕ್ಕೆ ನಾನು ಬರಲ್ಲ ಅಂತಂದು ಅಂದಿದ್ರು. ಆಮೇಲೆ ನಮ್ಮ ಅತ್ತೆನ ಮೋಟಿವೇಟ್ ಆಗೋ ಥರ ಏನೋ ಹೇಳಿದ್ರಂತೆ. ಹಂಗಾಗಿ ಹೋಗಿದ್ರು. ಬಂದಮೇಲೆ ಕೇಳೋದು ಅಲ್ಲ ರೀ. ಎಲ್ಲ ಆಯಿತು, ಮಲಗಿದಾಗ ಎಲ್ಲ ಮಾಡ್ಕೊಂಡಿದ್ದು. ಒಂಚೂರು ಸಾರಿಗೆ ಒಗ್ಗರಣೆ ಹಾಕಬೇಕು ಅಷ್ಟೇ. ಎದ್ಬಿಟ್ಟ, ಕಾಳು ಹಾಕ್ಬಿಟ್ಟೆ, ಸ್ವಲ್ಪ ತಿಂದ. ಈಗ ಎತ್ಕೊಂಡಿದ್ದೀನಿ. ಅಲ್ಲ ಬಗರಿ, ಕಾಳು ತಿಂತೀಮ್ಮ ಇನ್ನೂ ಸ್ವಲ್ಪ. ಇಲ್ಲ ಆಮೇಲೆ ಏನು ತಿಂತಿರೋದು? ಕಾಯಿ ತಿಂತೈತೆ ಬಂಗಾರಿ. ಸಾಸಿವೆ ಸುಡಿಲ್ಲ ಇಲ್ವಲ್ಲೋ. ಓ ಅಲ್ಲಿ ಒಗ್ಗಳು ಕಾಯಿ ತಿಂತೈತೆ. ಏನಪ್ಪ ಏನು ನಿಂಗೆ ಏನು ಬೇಕು? ಆಯ್ತಲ್ಲ ಕಾಳು ತಿನ್ನು. ಸಾರು ಬೇಕಾ? ಸಾರು ಟೇಸ್ಟ್ ನೋಡ್ತೀಯಾ? ಯಾರ ಮಕ್ಕಳು ಹಿಂಗೆ ಸಾರು ಕುಡಿಯೋ ಮಕ್ಕಳು ನೋಡಿದ್ದೀರಾ? ನೋಡ್ರಿ ಇಲ್ಲಿ. ಕುಡಿ, ಟೇಸ್ಟ್ ನೋಡು. ಅವಳೆ ಉಫ್ ಮಾಡಿದ್ದೀನಿ, ಕುಡಿ. ಆ ಕೈ ಮೇಲೆ ಹಾಕೊಂಡ್ಮೇಲೆ ತಣ್ಣಗಾಗಿಲ್ವ ಅದು? ಹೆಂಗೈತೆ? ಸರಿಗೈತೆ ಎಲ್ಲ? ಯೋಗೇಶ್ವರ್ ಬಂದರು. ಈ ಬ್ಯಾಗಲ್ಲಿ ಏನೋ ಬಿಸ್ಕೆಟ್ ತಂದಿದ್ರು, ತಗೊಂಡೋಗಿ ಕೊಡ್ತಾವನ ಅವ್ರ ಹತ್ರ. ಓಪನ್ ಮಾಡಿಸ್ಕೊಂಡಕ್ಕೆ ತಿನ್ನಕ್ಕೆ ತಮ್ಮ ಇಲ್ಲ, ಓಪನ್ ಮಾಡಿಕೊಡ್ತೀನಿ. ಏನದು? ರಸ್ಕರಿ. ಇದೇನು ಸ್ಪೆಷಲ್ ಏನಲ್ಲ. ಎಲ್ಲದು ಕರ್ನಾಟಕದಲ್ಲ ಐತೆ, ಕರ್ನಾಟಕದ್ದೇ. ಅಲ್ಲಿಂದ ಬಂದಿರೋದೇನಲ್ಲ ಇದು. ಇನ್ನಿಗೋದು ಟ್ಯಾಗ್ ಹಾಕೋರೆ. ಇದು ಬಿಟ್ಟು ಓಪನ್ ಮಾಡೋಣ. ಇಷ್ಟೊಂದು ಬಟ್ಟೆ ತಗೊಂಡೋಗಿದ್ರು ಅವರು. ಎಲ್ಲ ತುರ್ಕೊಂಬಂದವ್ರೆ ತುಂಬ್ಕೊಂಡು. ಅರಿ ಅಪ್ಪನಾ ಇಲ್ಲ, ಬಟ್ಟೆ ತೆಗ್ದೆ. ಒಂದಿಷ್ಟು ಒಗೆಯೋದು. ಈಗ ಮಿಷಿನ್ಗೆ ಹಾಕ್ಬಿಡ್ತೀನಿ. ಎಲ್ಲ ಹಸಿ ಇದ್ದಾವೆ, ಹಂಗೆ ಇಟ್ರೆ ವಾಸ್ತೆ ಬಂದುಬಿಡ್ತೇವೆ. ಇವಾಗ ಮಿಷಿನ್ಗೆ ಹಾಕ್ಬಿಟ್ರೆ ಇದನ್ನ ಯಾಕೋ ಬ್ಯಾಗಲ್ಲಿ ಇಟ್ಕೊಂಡಿದ್ದಾರೆ. ಇದು ಯೂಸ್ ಮಾಡಿಲ್ವೇನೋ ಮೋಸ್ಟ್ಲಿ. ಇದು ಬೆಲ್ಟ್ ಹಾಕೋರೆ ಹತ್ರ ಇದನ್ನ ಯೂಸ್ ಮಾಡೋರೆ ಅಂತ. ಇದರಲ್ಲಿ ಒಂದಿಷ್ಟು ಬಟ್ಟೆ ಇದ್ದಾವೆ. ಈ ಬ್ಯಾಗ್ನ ಆ ಬ್ಯಾಗ್ಗಳಾಗಿ ಇಟ್ಕೊಂಡು ಬಂದವ್ರೆ. ಇದರಲ್ಲಿರೋ ಬಟ್ಟೆಗಳು ಯೂಸ್ ಮಾಡಿಲ್ಲ ಅನಿಸುತ್ತೆ. ಓ ಲುಂಗಿ ಪಂಚೆ ತಗೊಂಡೋಗಿದ್ರಲ್ಲ, ಅದು ಹಾಕಿರ್ಲೇನೋ. ಇದೆಲ್ಲ ಮಡ್ಚೈತೆ ಅಂದರೆ ಯೂಸ್ ಮಾಡಿಲ್ಲ. ಇದು ಯಾವುದು? ಏನಕ್ಕೆ ಶೂ ತಂದೆ? ಏನಪ್ಪ ಶೂ ಹಾಕ್ಬೇಕಾ? ಕೂತ್ಕೋ, ಹಾಕ್ತೀನಿ. ಸೈಡ್ ಜಿಪ್ಪಲ್ಲಿ ಏನೇನು ಅವೆ. ಏನಿದು? ಪ್ರಸಾದ. ಇದೇನು? ಕಡ್ಲೆಕಾಯಿ ಸಿಪ್ಪೆ. ಓ ಸಿಪ್ಪೆನೂ ತಂದವ್ರ ಅಲ್ಲಿಂದ. ಓ ಮೈ ಗಾಡ್. ಇದರಲ್ಲಿ ಏನೈತೆ? ಇದರಲ್ಲಿ ಏನೂ ಇಲ್ಲ. ಪ್ರಸಾದ ಏನು ಪ್ರಸಾದ? ಆಮೇಲೆ ನೋಡೋಣ. ಇದೇನು ಪ್ರಸಾದ? ಏನು ಪ್ರಸಾದ? ಲಾಡುನಾ ಬೂಂದಿನ ಏನು ಅಂತ ನೀನು ಓಪನ್ ಮಾಡಿ.
ಬೆಂಡು ಬೆತ್ತಸ್ತಾರ ರೌಂಡ್ ಇರ್ತಾವಲ್ಲ ಅವ ಇದೆಲ್ಲ ಸೀಬಣ್ಣು ಇದನ್ನ ಬ್ಯಾಗ್ ಒಳಗೆ ಜೋಪಾನ ಬ್ಯಾಗ್ ಒಳಗೆ ಇಟ್ಕೊಂಡ್ ಬಂದಿದ್ಯಲ್ಲ ಅದಕ್ಕೆ ಕೇಳಿದೆ. ಎಷ್ಟು ಅಪ್ಪ ಐತೆ ನೋಡು. ಬೆಳಗ್ಗೆ ಹೇಳಿದ್ನಲ್ಲ ಯೋಗೇಶ್ವರ್ಗೆ ಇದು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ. ಅವರಿಗೆ ಹೈಟ್ ಅಂದರೆ ಭಯ. ಏನು ಹೆಂಗಂದರೆ ಒಂದು 3ನೇ ಫ್ಲೋರಲ್ಲಿ 4ನೇ ಫ್ಲೋರಲ್ಲಿ ನಿಂತ್ಕೊಂಡು ಕೆಳಗೆ ಬಗ್ ನೋಡಲ್ಲ ಇವರು, ಅಷ್ಟು ಭಯ ಅವ್ರಿಗೆ ಹೈಟ್ ಅಂದರೆ ಹಂಗಾಗಿ ಫ್ಲೈಟೇ ಹೋಗ್ತಾನೆ ಇರಲಿಲ್ಲ. ಇವಾಗ ಹೋಗಿ ಬಂದವರಲ್ಲ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಹಲೋ, ಹೆಂಗಿತ್ತು ಫ್ಲೈಟು? ಇನ್ನೆಂದು ಹೋಗಲ್ಲ. ಯಾಕೆ? ಅಲ್ಲ ಒಂದ್ಸಲ ಹೋಗಿ ಬಂದ್ಮೇಲೆ ಧೈರ್ಯ ಬರುತ್ತೆ ಅಂತ ಅನ್ಕೊಂಡ್ರೆ ಏನು ಹೇಳಿದು ಎದಕ್ಕೆ ಬಂದಿದ್ಯಾ? ತರಲೆಗಳು ಅವರಲ್ಲ ಪೈಲಟ್ಗಳು. ಯಾಕೆ? ಟರ್ನೆಲ್ಲ ಫುಲ್ ಹಿಂಗ್ ಮಲಗಿಸ್ತಾರ, ರೆಕ್ಕೆ ಹಿಂಗ್ ಇರ್ತದಲ್ಲ, ಸುಮ್ಮನೆ ಮುಂದೆ ನೋಡಿದ್ರೆ ಗೊತ್ತಾಗಲ್ಲ. ಕಿಟಕಿ ಪಕ್ಕನೇ ಹೋಗ್ಬೇಕಾರೆ ಕಿಟಕಿ ಪಕ್ಕ, ಬರೋ ಕಿಟಕಿ ಪಕ್ಕ ಹಿಂಗಿರೋ ರೆಕ್ಕೆ ಹಿಂಗ್ ಡೌನ್ ಆಗೋದು ಗೊತ್ತಾಗ್ಬಿಡ್ತೈತೆ. ಅವಾಗ ಹಿಂಗ್ ನೋಡಿದ್ರೆ ಹಿಂಗ್ ತಿರ್ತೈತಲ್ಲ ಅಂತ ಫುಲ್ ತಲೆಲ್ಲ ಸುತ್ತ ಬರುತ್ತೆ. ಅವಾಗ ಮತ್ತೆ ಹಿಂಗ್ ಮುಂದೆಗಡೆ ಹಿಂಗ್ ನೋಡ್ಬೇಕು. ಕ್ಲೋಸ್ ಮಾಡ್ಕೊಂಡು ಮುಂದೆಗಡೆ ನೋಡ್ಕೊಂಡ್ಬಿಡ್ತಿದ್ದೆ. ಆ ಕಡೆ ಕಿಟಕಿ ನೋಡ್ತಿದ್ದೆ. ಅಲ್ಲಿ ಹಿಂಗ್ ಬೆಂಡದಾಗ ಅಲ್ಲಿ ಫುಲ್ ಹಿಂಗ್ ಆಕಾಶ ಕಾಣೋದು. ಇಲ್ಲೊಂದ್ ಚೂರು ತೆಗೆದು ನೋಡಿದ್ರೆ ಇದು ಹಿಂಗಿರೋದ ನೆಲ ಕಾಣೋದು. ಆ ಕಡೆ ನೋಡ್ತಾ ಇದ್ದೆ, ಹಿಂಗ್ ಇಷ್ಟಿಷ್ಟ ಹಿಂಗ್ ನೋಡ್ಕೊಂಡು ಮತ್ತೆ ಆಮೇಲೆ ಹಿಂಗಾದ್ಮೇಲೆ ಅವಾಗ ತೆಗಿತಿದ್ದೆ. ಓ ದೇವ್ರೆ, ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗೋರು ಎಲ್ಲರೂ ವಿಂಡೋ ಸೀಟ್ ಸಿಗ್ಲಿ ಅಂತ. ಅಲ್ಲ, ಓಪನ್ ಇದ್ದಾಗ ನೋಡ್ದೆ, ಹೋಗ್ಬೇಕಾದ್ರೆ ಸಖತ್ ಭಯ ಆಯ್ತು. ಬರೋವಾಗ ಇವಾಗ ಅಪ್ಪ ಇವತ್ ಅಲ್ಲಿ ಹೋಗ್ಬೇಕಾರೆ ಲ್ಯಾಂಡ್ ಹೆಂಗ್ ಮಾಡ್ದಾಗತ್ತ ಬಂದ್ ದಡಾರ ಅಂತ ಇಳಿಸಿ ಹಿಂಗೆಲ್ಲ ಜಂಪ್ ಎಲ್ಲ ಹೊಡೆದ್ ಬಿಡ್ತಿ. ಹಿಂಗೆ ಹಂಗೇನು ಆಗದ ದಡ ಅಂತ ಇಳಿಸ್ಬಿಟ್ಟ. ಆ ಪೈಲಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಸ್ತದೆ. ವಾಪಸ್ ಬೆಂಗಳೂರಿಗೆ ಬರೋವಾಗ ಎಕ್ಸ್ಪೀರಿಯನ್ಸ್ ಇಲ್ದಂಗ್ ಕೊಟ್ಬಿಡ್ತಾರಪ್ಪ. ನೀನ್ ಎಲ್ಲ ಇಳ್ಸೋದು ಮಾಮೂಲಿ ಲ್ಯಾಂಡ್ ಮಾಡಕ್ ಬರಲ್ವಾ? ಇವಾಗ ನೋಡಿ ಎಲ್ಬೋಲ್ ಡ್ರೈವರ್ಗಳು ಈಗ ಇಲ್ಲಿ ಎಲ್ಬೋಲ್ ಡ್ರೈವರ್ಗಳು ತಗೊಂಡ್ ಓಡಿಸ್ತಾರೆ. ಒಟ್ನಲ್ಲಿ DL ಕೊಟ್ಟಿರ್ತಾರಲ್ಲ ಹಂಗೆ ಅವರು ಅಷ್ಟೇ ಗೊತ್ತಿಲ್ವ ನಾವು ಹಿಂಗೆ. ಅದು ಲೇಡಿ ಇವತ್ತು ಬರ್ಬೇಕಾರೆ ಓಡಿಸಿದ್ದು ಪೈಲಟ್ ಹೆಸರು ರಶ್ಮಿ ಅಂತೆ. ಒಬ್ಬರ ಹೆಸರು, ಇನ್ನೊಬ್ಬರ ಹೆಸರು ಹೇಳಿದ್ರು ಗೊತ್ತಾಗ್ಲಿಲ್ಲ. ಎಲ್ಲ ಚೆನ್ನಾಗೇ ಇತ್ತು ಅಂದ್ರೆ ಇಷ್ಟ ಆಗ್ಲಿಲ್ಲ. ಸೇಮ್ ಟ್ರೈನಲ್ಲಿ ದಡ್ಕಂತಾನೆ ಅಂತಿರ್ತದೆ. ಇನ್ನೆಂಗ್ ನಿನಗೆ ಏನೋ ಇರ್ತದ ಅಲ್ಕೆ ಶೇಕ್ ಇರ್ತದೆ. ಯಾವಾಗ ಹಿಂಗೆ ಅಲ್ಲಾಡ್ತಾ ಇರ್ತದೆ. ಹಿಂಗೆ ಫುಲ್ ಕರೆಕ್ಟಾಗಿ ಹಿಂಗಿರಲ್ಲ. ಅಡ್ಗೋಗುತ್ತಲ್ಲ ಹಂಗೆಲ್ಲ ಹೋಗಲ್ಲ. ಹಡಗ್ನಾಗ ಯಾವಾಗ ಹೋಗಿದ್ದೆ? ಇವ್ರಿಗೆ ಹಡಗ್ನಾಗೂ ಹೋಗಲ್ಲ ಇವರು. ಅವ್ರಿಗೆ ಸ್ವಲ್ಪ ದೊಡ್ಡ ಬೋಟಲ್ಲಿ ಹೋಗಿದ್ದೀನಿ. ಹಡಗು ಅಲ್ಲ, ಚಿಕ್ಕ ಬೋಟು ಅಲ್ಲ. ಇಲ್ಲಿ ಮಲ್ಪೆಯಲ್ಲಿ ಅಲ್ಲಿಂದ ಇದಕ್ಕೆ ಸೆಂಟ್ ಮೇರಿ ಐಲ್ಯಾಂಡ್ಗೆ ಎದ್ರಕಂಡೆ ಹೋಗಿದ್ದ. ಅವಾಗ್ಲೂ ಖುಷಿಯಾಗಿ ಹೋಗಿದ್ದ. ಅವಾಗ್ಲೂ ಎದ್ರಕಂಡೆ ಹೋಗಿರ್ತೀನಿ. ಅಂದ್ರೆ ಅದ್ರಲ್ಲಿ ಟ್ಯೂಬ್ ಗೀಬ್ ಎಲ್ಲ ಇದು ಈಜ್ ಬರ ಗೊತ್ತದ. ಅಕಸ್ಮಾತ್ ಮುಳುಗ್ತಾ ಇದ್ರೆ ಟ್ಯೂಬ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ಬೋದು. ಇದು ಏನಿಲ್ಲ, ಇದು ಪ್ಯಾರಾಶೂಟ್ ಹಾಕೊಂಡು ಎಗ್ರು ಮೇಲಿಂದ ಕೊಟ್ಟವನಲ್ಲಿ ಪ್ಯಾರಾಶೂಟ್ ಕೊಟ್ಟಿರಲ್ವಾ? ಅದೇ ನಿಮ್ಮ ಕೊಟ್ಟ. ಇವ್ರ ಹೆಂಗಿದ್ರು? ಗಗನ ಸಖಿಯರು ಚೆನ್ನಾಗಿದ್ರು. ಸಖತ್ತಾಗೇ ಇದ್ರು. ಮೇಕಪ್ ಹಾಕೊಂಡಿರ್ತಾರಲ್ಲ. ನಾನು ಮೇಕಪ್ ಹಾಕೊಂಡ್ರೆ ಅವ್ರಿಗೆ ಕಾಣ್ತೀನಿ. ನೀನ್ ಆರ್ಯ ನಿನ್ ಮೇಕಪ್ ಅಲ್ಲ, ನೀವೇನು ಏನ್ ಹಾಕೊಂಡ್ರು ಹೇಳೋ, ಏನ್ ಹಾಕೊಂಡ್ರು ಅವ್ರಂಗೆ ಕಾಣಲ್ಲ ಅಂತ. ಬೇಡ, ನಾನು ಅವ್ರಂಗೆ ಕಾಣೋದು ಬೇಡಪ್ಪ. ನಾನು ಹಿಂಗೆ ಇರ್ತೀನಿ ಸಾಕು. ನಾನು ಅದು ಮಾಡ್ಸಿರ್ತಾರ ನೀಟಾಗಿ ಇಷ್ಟು ಕಟ್ ಮಾಡಿಸ್ಕೊಂಡಿರ್ತಾರೆ ಕೂದಲು. ಏನು ಗೊತ್ತಾಕತ್ತೆ, ನಾನು ಗಗನ ಸೆಕ್ಯೂರ್ ಟ್ರೈನಿಂಗಿಗೆ ಅಂದ್ಬಿಟ್ಟು ಒಂದ್ಸಲ ಹೋಗಿದ್ದೆ. ಫೀಸ್ ಕೇಳಿ ವಾಪಸ್ ಬಂದ್ಬಿಟ್ಟೆ. ಫೀಸ್ ಕಟ್ಸ್ಕೊಂಡು ಟ್ರೈನಿಂಗ್ ಎಲ್ಲರಿಗೂ ಕೊಡ್ತಾರೆ. ನಮ್ಮ ಅಪ್ಪಾಜಿದು 1 ತಿಂಗಳು ಸಂಬಳ ಏನಿತ್ತು ಅದನ್ನ ಅವರು 1 ತಿಂಗಳು ಇನ್ಸ್ಟಾಲ್ಮೆಂಟ್ ಫೀಸ್ ಹೇಳಿದ್ರು. ಸರಿ ಬೇಡ ಅಂದ್ಬಿಟ್ಟು ಟ್ರೈನಿಂಗ್ ಕೊಡ್ತಾರೆ. ಒಂದು 50,000 ಕಟ್ಟಿಸ್ಕೊಂಡು ಕೆಲಸ 50,000 ಅಲ್ಲ, 70,000ನೋ 1 ಲಕ್ಷನೋ ಹೇಳಿದ್ರು. ಆಯ್ತು 50,000 ಎನ್ಕೋ ಕಿರ್ತಿ ಹೋದ್ರು ಕೊಡ್ತಾರೆ ಟ್ರೈನಿಂಗ್. ಅವ್ರಿಗೇನು 50,000 ಗೊತ್ತೈತೆ ಕೊಡ್ತಾರೆ. ಆಮೇಲೆ ಎಲ್ಲ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲಿ ಬೆಂಗಳೂರಲ್ಲಿ ಬರುವಾಗ ಲ್ಯಾಂಡಿಂಗ್ ಕ್ಲೀನಾಗಿ ಮಾಡ್ದ ಯಾರು ಶಿಷ್ಯ ಅಲ್ಲ, ರಶ್ಮಿ ಅಂತ ಪೈಲಟ್ ಹೆಸರು. ಇಳಿಯೋಕ್ಕೂ ಮುಂಚೆ ಹಂಗೆಲ್ಲ ಫುಲ್ ಹಿಂಗ್ ಮಲಗ್ಬಿಡ್ತದೆ. ನೋಡ್ತಾ ಇದ್ದೀನಿ ನಾನು, ದೇವನಹಳ್ಳಿ ಬಂತ ಅಂತ ಹಿಂಗ್ ನೋಡ್ತಾ ಇದ್ದೀನಿ. ಹಿಂಗ್ ಮಲಗಿಸ್ಬಿಟ್ರು ನಾವು. ರೆಕ್ಕೆ ಒಳ್ಳೆ ಹೋಗ್ತಾ ಬೋರ್ಡ್ ಹಾಕಿರ್ಲಿಲ್ವಾ ದೇವನಹಳ್ಳಿ ಅಂತ?
ಮೇಲಿಂದ ಕಾಣಂಗೆ ಇಲ್ಲಿ ನೋಡಿ ತೋರಿಸ್ತೀನಿ. ಮೇಲಿಂದ ಕಾಣಂಗೆ ಬೋರ್ಡ್ ಇತ್ತಾ? ತ್ರಿವೇಣಿ ಫುಲ್ ಡೌನ್ ಬಂತಲ್ಲೇ 2 ಲೇಯರು ಭೂಮಿ ಮೇಲ್ಗಡೆ 1 ಲೇಯರ್ ಮೋಡ ಇರ್ತವೆ. ಆ ಮೋಡ ದಾಟಿದ್ರೆ ಮತ್ತಿನ್ನು ಮೇಲೆ ಹೋದ್ರೆ ಇನ್ನು ಕಪ್ಪು ಮೋಡ ಜಾಸ್ತಿ ಇರ್ತವೆ ಮೋಡ. ಫುಲ್ ಡೌನ್ ಇಳಿತಾ ಅವಾಗ ದೊಡ್ಡ ಮೋಡ ಕಾಣಿಸ್ತದೆ. ಚಿಕ್ಕದಾಗಿರ್ತಾವಲ್ಲ ಇಳಿತಾ 1 ಲೇಯರ್ ಇದು ಭೂಮಿ ಅಂದ್ರೆ ಇಲ್ಲೊಂದು ಲೇಯರ್ ಹತ್ರ ಬಂದಾಗ ಅವೆಲ್ಲ ಬೆಳ್ಳ ಕಾಣಿಸ್ತದೆ. 1-2 ನಿಮಿಷ ಫುಲ್ ಏನು ಕಿಟಕಿ ಎಲ್ಲ ಫುಲ್ ಬೆಳ್ಳಗೆ ಆಗ್ಬಿಡ್ತೈತೆ. ಆ ಕಡೆ ಈ ಕಡೆ ಏನು ಕಾಣಲ್ಲ. ಆಮೇಲೆ ಇನ್ನೊಂಚೂರು ಡೌನ್ ಆವಾಗ ಗೊತ್ತಾಗ್ತದೆ. ಕಿವಿ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಡ್ತೈತೆ. ಆಮೇಲೆ ಭೂಮಿ ಕಾಣಿಸ್ತದೆ, ಹೊಲ ಗದ್ದೆ, ಇದು ರೈಲ್ವೆ ಟ್ರ್ಯಾಕ್, ರೋಡ್ ಹೈವೇ ಎಲ್ಲ ಕಾಣಿಸ್ತದೆ. ಡ್ರೋನ್ ಶಾಟ್ ಕಾಣಿಸ್ತದೆ. ಅವಾಗ ಇದು ಬಂತ ಇನ್ನೇನು ಹತ್ರ ಬಂದ್ರಲ್ಲ ಬಂತ ಅಂತ ಏರ್ಪೋರ್ಟ್ ನೋಡ್ತಾ ಇದ್ದೀನಿ. ಹಿಂಗೆ ಬಗ್ಗದ್ ನಾನು ಹಿಂಗೆ ಕಿಟಕಿಲಿ ಹಿಂಗೆ ಬಗ್ಗಕ್ಕೂ ಅದು ಹಿಂಗೆ ವಾಲಕ್ಕೂ ಸಡನ್ ಆಗಿ ಹೊಲ್ಸ್ಬಿಟ್ರಿ ಹಿಂಗೆ ಫುಲ್ ತಲೆ ತಿರುಗ್ಬಿಡ್ತು. ಹಿಂಗೆ ಹಿಂಗೆ ಹಾಕ್ದೆ. ಆಮೇಲೆ ಲ್ಯಾಂಡ್ ಆಗ ಅವಾಗ ಕಿಟಕಿ ಎಲ್ಲ ತೆಗಿಸ್ತಾರೆ. ಸರಿ ಲ್ಯಾಂಡ್ ಹಿಂಗೆ ಸ್ಮೂತಾಗಿ ಲ್ಯಾಂಡ್ ಮಾಡಿದೆ. ಸರಿ ಅದು ಬಿಡು. ಈಗ ಅಯೋಧ್ಯೆಯಲ್ಲಿ ಹೆಂಗಿತ್ತು ಏನೇನಿತ್ತು ಅದು ಹೇಳು. ಚೆನ್ನಾಗಿತ್ತಲ್ಲ? ಎಲ್ಲ ಚೆನ್ನಾಗಿತ್ತು. ಏನೇನು ನೋಡಿದ್ರಿ? ಅಯೋಧ್ಯೆಗೋದು ಇನ್ನೇನು ನೋಡ್ತಾರೆ? ಇದು ರಾಮ ಮಂದಿರ, ಸರಯೂ ನದಿ, ಆಮೇಲೆ ರಾಮರು ಪ್ರಾಣ ತ್ಯಾಗ ಮಾಡಿದ ಜಾಗ, ಆಮೇಲೆ ಅದು ಹಳೆಯ ದೇವಸ್ಥಾನ ಚೆನ್ನಾಗಿತ್ತದು ಒಂಥರ. ಆಮೇಲೆ ಹನುಮಾನ್ ಗಡಿ ಅದು ಚೆನ್ನಾಗೈತೆ. ಆಮೇಲೆ ಮಣಿಪರ್ವತ ಅಂತ ಇದು ಸಿದ್ರ ಬೆಟ್ಟ ಆಯ್ತಲ್ಲ ಆ ಥರ. ಅದನ್ನು ಅಂದ್ರೆ ಅಷ್ಟು ದೊಡ್ಡದಲ್ಲ, ಚಿಕ್ಕದು ತುಂಡು. ಎಲ್ಲ ಅವ್ರು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಲ್ಲೆಲ್ಲ. ಅವಾಗೆಲ್ಲ ಸಾಬ್ರ ಅಟ್ಯಾಕ್ ಆಗಿತ್ತಲ್ಲ, ಅಟ್ಯಾಕ್ ಮಾಡಿ ಅವ್ರಿಗೆ ಪಾಪ ಹಳೆದೆಲ್ಲ ಮರ್ತೋಗ್ಬಿಟ್ಟೈತೆ. ಜನ ಮಾತ್ರ ಭಾಳ ಮುಗ್ಧರು, ತುಂಬಾ ಒಳ್ಳೆಯವರು. ಆ ಲೋಕಲ್ ಜನ, ಲೋಕಲ್ ಅವರು ಹೇಳು. ಜನ ಭಾಳ ಒಳ್ಳೆಯವರು, ಜನ ತುಂಬಾ ಒಳ್ಳೆಯವರು, ಮುಗ್ಧರು ಅಲ್ಲಿ. ಏನ್ ಗೊತ್ತಾಯ್ತು? ಕೋಪನೆ ಮಾಡ್ಕೊಳಲ್ಲ. ಏನಾನ ಬೈದ್ರೆ, ಗಾಡಿಗೆ ಅಡ್ಡ ಹೋದ್ರೆ ಅಥವಾ ನಮ್ಮ ಗಾಡಿಗೆ ಯಾರನ್ನ ಅಡ್ಡ ಬಂದ್ರೆ ಬೈದ್ರೆ ಸುಮ್ಮನೆ ಬೈಸ್ಕೊಂತಾರೆ. ಯಾರು ಬೈಯಾರ? ಒಳ್ಳೆಯವ್ರು ಬೈತಾರ? ಅದೇ ಒಳ್ಳೆಯವ್ರೆ. ನಾನು ಇದು ರೂಮ್ ಮಾಡಿದ್ವಲ್ಲ ಅಲ್ಲೂ ಅಷ್ಟೇ, ಸಣ್ಣ ಪುಟ್ಟದಕ್ಕೆ ರೇಗಾಡ್ತಾ ಇದ್ದೀನಿ, ನಗ್ನಗ್ತಾ. ಹೌದಾ ಸರಿ ಆಯ್ತು ಅಂದ್ಬಿಟ್ಟು ಇನ್ನು ಈಗೆಲ್ಲ ಮಾಡ್ರೆ ಚಕೌಟ್ ಮಾಡ್ಬಿಡ್ತೀನಿ ಅಂತಂದ್ರೆ ಸರಿ ಭಯ್ಯ ಅಯ್ಯೋ ಹಿಂದಿಲ್ ಚೆನ್ನಾಗಿ ಬೆಳೆದವರು, ಇಲ್ಲ ಇನ್ನೊಂದು ರೂಮ್ ಕೊಡ್ತೀನಿ ಅಂದ್ಬಿಟ್ಟು ಆ ರೂಮ್ ಖಾಲಿ ಮಾಡಿ ಪಕ್ಕದ ರೂಮ್ ಕೊಡೋರು. ಇಲ್ಲಿ ಎ ಸಿ ಅವ್ರು ಕತ್ತಾ ಇಲ್ಲ ಅಂದ್ರೆ ತಕ್ಷಣ ರೆಡಿ ಮಾಡೋರು. ಇಲ್ಲೆಲ್ಲ ಹೆಂಗೆ ಹೇಳೋ ನಮ್ಮ ಇದ್ರ ಕಡೆ ಹಿಂಗೆ ಇದ್ರಿ ಹೋದ್ರೆ ಹೋಗೋಂತಾರೆ, ಚೆಕ್ಔಟ್ ಮಾಡ್ರಿ ಅಂತಾರೆ. ಅಲ್ಲಿ ಪಾಪ ತಲೆ ಕೆಡಿಸ್ಕೊಂಡು ಅವ್ರು ನೆಂಟ್ರೋಗಿದ್ದೀವಿ ಅನ್ನೋ ಥರ ಟ್ರೀಟ್ ಮಾಡ್ತಾರಳೆ. ನಂಗೆ ಇಷ್ಟ ಆದ್ರೆ ಜನ. ಏನಪ್ಪ ಏನೋ ಹೇಳ್ತಾವ. ಮೋಸ ಎಲ್ಲ ಮಾಡಲ್ಲ. ಆಮೇಲೆ ತುಂಬಾ ಕಮ್ಮಿ ಚಾರ್ಜು. ಬೇರೆ ಕಡೆ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಹೆಂಗ್ ಜಡಿತಾರೆ ಆಟೋದವರು. ಇಲ್ಲೇನಿಲ್ಲ, ಎಲ್ಲರಿಗೂ ಒಂದೇ ರೇಟೇನೆ. ಅಲ್ಲಿ ಇದೇ ಬರ್ದ್ಬಿಟ್ಟವ್ರೆ. ಗೌರ್ಮೆಂಟ್ ಮಾಡಿರೋದು ಇವ್ರೇನು ಎಕ್ಸ್ಟ್ರಾ ಏನು ಕೇಳಲ್ಲ. ಹೆಂಗಾರ ಹತ್ತು ಇಲ್ಲಿಗೆ 20 ರೂಪಾಯಿ. ಸ್ವಲ್ಪ ದೂರ 1 ಕಿಲೋಮೀಟರ್ ಹೋದ್ರೆ 10 ರೂಪಾಯಿ, 2-3 ಕಿಲೋಮೀಟರ್ ಹೋದ್ರೆ 20 ರೂಪಾಯಿ. ಅಷ್ಟೇ ದೂರ. ಎಲ್ಲ ಅಷ್ಟೇ ಓಡಾಡಬೇಕಾಗಿರೋದು. ಅಲ್ಲೇನು ಜಾಸ್ತಿ ದೂರ ಏನು ಓಡಾಡಂಗಿರಲ್ಲ. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಚೆನ್ನಾಗಿತ್ತು. ಇದು ಬೇರೆ ಕಡೆ ಎಲ್ಲ ಅವ್ರ ಭಾಷೆ ಎಲ್ಲ ಅಂತ ಗೊತ್ತಾದ್ರು ತರ ನೋಡ್ತಾರೆ. ಇಲ್ಲೇ ನಂಗೆಲ್ಲ ಇಲ್ಲ, ತುಂಬಾ ಚೆನ್ನಾಗಿ ನೋಡ್ತಾರೆ. ಟೂರಿಸ್ಟ್ ತರ ಅಲ್ಲೆಲ್ಲ ಬೆಲೆ ಹೇಳೋದು. ಅಲ್ಲಿ ದೇವಸ್ಥಾನ ಎಕ್ಸಿಟ್ ಆಗ್ಬೇಕಾರೆ ಒಂದು ಅಂಗಡಿ ಐತೆ ದೇವಸ್ಥಾನ ಕಾಂಪೌಂಡ್ ಒಳಗಡೆ. ಅವ್ರು ಮಾತ್ರ ಬೆಲೆ ಮೋಸ ಸಖತ್ ರೇಟ್ ಹೇಳೋರು. ಇಲ್ಲೆಲ್ಲ ಬಟ್ಟೆ ಅಂಗಡಿ ಅಲ್ಲೆಲ್ಲ ನಾರ್ಮಲ್ ರೇಟೇನೆ, ಏನು ಎರಿಬಿರಿಗೆ ಏನಿಲ್ಲ. ಆ ಬಟ್ಟೆ ನೋಡೋದು ಇದು ಅದು 150 ರೂಪಾಯಿ. ಇಲ್ಲೇ 250 ರೂಪಾಯಿ. ಅಲ್ಲ ನಂಗೆ ಸಿಗ್ಲಿಲ್ಲ ಅದು ಬಟ್ಟೆ ಬ್ಯಾಗಲ್ಲಿ. ಕಿಲ್ಕೊಂಡಿದ್ವಿ. ಹುಂಗುಳು ಎಲ್ಲಿ ಸಿಕ್ತಮ್ಮ ದುಡ್ಡು? ಸಿಕ್ಕಿತ್ತು, ನಾನು ಹೆಚ್ಚು ಕಟ್ಟಿದ್ದೆ ತಂದು ಕೊಡ್ತಾವ್ ನೋಡು. ನನ್ನ ದುಡ್ಡು ಬಂಗಾರ ಮಗ ಕೊಡು. ಏನಕ್ಕೆ ಬಿಡ, ಸಿಕ್ಕಿದ್ಮೇಲೆ ಅದು ನಮಗೇನೆ ಅದು. ಆಯ್ತು ಬೇಡ ಬಿಡು ನಂಗೆ. ನಿನ್ನ ಹತ್ರನೇ ಬೇಜಾನ್ ಬೇಜಾನ್ ಒದಾಡ್ತೈತೆ. ಕೊಡಿಲ್ಲ. ಜನ ಎಲ್ಲ ಒಳ್ಳೆಯವ್ರೆ. ಆದ್ರೆ ಅದೇ ಒಂದು ಪ್ಲಸ್ ಇದ್ರೆ ಒಂದು ಮೈನಸ್ ಅನ್ನೋ ಥರ. ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ ಕಲ್ತ್ಬಿಟ್ಟಾರೆ. ಇದು ಏನೋ ಗುಟ್ಕಾ ಯಾರ ಬಾಯಲ್ಲ ನೋಡ, ಬಾಯಲ್ಲಿ ಇರ್ತದೆ ಗುಟ್ಕಾ. ಇಲ್ಲಿ ಹೆಂಗೋದ್ರು ಅವಾಗ ಅಂತ ಮಾತಾಡ್ತಾರೆ.
ಮಾಮೂಲಿ ನಾರ್ಮಲ್ ಆಗಿ ಮಾತಾಡಿದ್ರೆ ಅರ್ಥ ಆಗಲ್ಲ, ಬಾಯಾಗ ತುಂಬ್ಕೊಂಡು ಮಾತಾಡ್ತಾರ. ಒಳ್ಳೆ ಜನ ಬಿಡು, ಒಳ್ಳೆ ಜನ. ಹಾಂ, ಗುಟ್ಕ ಹಾಕ್ತಾರೆ. ಒಳ್ಳೆ ಜನ ಮಾತ್ರ ಗುಟ್ಕ ಹಾಕ್ತಾರೆ, ತುಂಬ ಜನ ಗುಟ್ಕ ಹಾಕ್ತಾರೆ. ಅವ್ರ ಅದು ಹೆಂಗೆ ಅಂದರೆ ರೋಡೆಲ್ಲ ಕ್ಲೀನ್ ಆಗವ, ಪೊಲೀಸವರು ಗುಟ್ಕ ಹಾಕಿರ್ತಾರಲ್ಲಿ. ಮಿಲ್ಟ್ರಿಯವ್ರಿಗೆ ಆದರೆ ಅದೇ ಮಿಲ್ಟ್ರಿಯವ್ರಿಗೆ ಅಷ್ಟೇ ನಡೆಯೋದಲ್ಲಿ. ಅಲ್ಲಿ ಫೋನ್ ಬರ್ತೈತೆ ನೋಡಿ ನಿಮಗೆ. ಪೊಲೀಸವ್ರಿಗೆಲ್ಲ ಬೆಲೆನೇ ಕೊಡಲ್ಲ ಅಲ್ಲ ಜನ. ಹೌದಾ? ಏನು ಇದು ಅಲ್ಲಿ ಅಯೋಧ್ಯೆ ರಾಮ ಮಂದಿರ ಎದುರುಗಡೆ ರಾಮ ಮಂದಿರ ಎಂಟ್ರೆನ್ಸ್ ಇದಲ್ಲ, ನಾನು ನೋಡಿಲ್ಲ, ಹೇಳಿ ನೀನು ಅಡ್ರೆಸ್ ಎಲ್ಲ ಬೇಡ. ಅಲ್ಲಿ ದೇವಸ್ಥಾನ ಹತ್ರ ತಂದಿದ್ದು ದೇವಸ್ಥಾನ ಅದ್ರ ಎದುರುಗಡೆ ಇರೋ ಅಂಗಡಿಲಿ ಏನು ಹಾಕಿದ್ರು. ಹರಿಗೊಂದು ಯಾರು ಆಂಟಿ ಇಂದ ಕೂತಾರನಿಲ್ಲ, ನನ್ನಲ್ಲ ಏನು ಅವು ಏರಿಯಾದಲ್ಲ ಒಬ್ಳೇನ ಆಂಟಿ. ಈ ರಾಮ ಎಷ್ಟಿರ್ಬೋದಳ? ಅದು ಒಂದು ಶರ್ಟು ಒಂದು ಪ್ಯಾಂಟು. ದುಡ್ಡು ಎಷ್ಟಿರ್ಬೋದಳ? ಒಂದು 200-250 ರೂಪಾಯಿ ಇರ್ಬೋದು. 150 ರೂಪಾಯಿ. ಹಾಂ, 150. ನಾನು 100 ರೂಪಾಯಿ ಹೆಚ್ಚಾಗಿ ಹೇಳ್ಬಿಟ್ನಾ? ರಾಮಕ್ಕೆ ತಗೊಂಡಿದ್ದು ಅದು. ಅದ್ರ ಲಾಡಿ ಇಲ್ಲ, ಎಲೆಸ್ಟಿಕ್ ನಡೆಯುತ್ತೆ. ಕೃಷ್ಣನ್ ಡ್ರೆಸ್ ಮಾಡೋಕ್ಕೆ ಕಚ್ಚೆ ಪಂಚೆ ಚೆನ್ನಾಗೈತೆ, ಎಲ್ಲೋ ಕಲರ್. ಎಲ್ಲೋ ಸ್ಯಾಫ್ರನ್ ಕೇಸರಿ ಕೇಸರಿನಾ? ರಣಕಲಿಯಾಗ್ಲಿ ಹುಡುಗ ಅಂತ. ರಣಕಲಿ ರಾಮ ಕೇಸರಿ ಕಲಿಯಾಗ್ಲಿ ಅಂತ ಅಲ್ಲ, ಇದೇನು ಹೇಳೋ ರಾಮ ಎಷ್ಟು ಚೆನ್ನಾಗೈತೆ ನೋಡು. ಈ ನನ್ನ ಮಗ ನೋಡಿರಿ ಯಾವಾಗಲೂ ಚಿಚ್ಚಿ ಚಿಚ್ಚಿ ಅಂತಾನೆ. ನೀನು ರಾಮನ ಮೈ ಮೇಲೆ ಹಾಕಕ್ಕೆ ತಂದಿದ್ದಿ. ಅವನ ಅಡುಗೆ ಏನೇ ಮಾಡ್ತಿರ್ಲಿ ಚಿಚ್ಚಿ ಅಂತಾನೆ. ಅಪ್ಪ ಹಿಂಗೆ ಬೆಲೆ ಕೊಟ್ಬಿಟ್ಟು ಬ್ಲ್ಯಾಕ್ ಆಗಲ್ಲ ಅಂದ ತಕ್ಷಣ ಟಕಾರನ ವೈಟ್ ಹಾಕ್ಬಿಟ್ಟೆ. ಹಂಗಾರೆ ಅದೇ ಇನ್ನೊಂದು ಬೆಲೆ ಕೊಡ್ತೀಯಾ? ಎಷ್ಟು ಮರ್ಯಾದೆ ಕೊಡ್ತೀಯ ಅಂದ್ರೆ ಅಲ್ಲ. ಅಪ್ಪ ಏನು ಕೇಳಪ್ಪ ಬಗಿಂದು. ಓ ಕೃಷ್ಣನ ಪಾಪ. ಹರಿಪಪ್ಪ ಇಲ್ಲಿ ನೋಡು, ನಿನಗಂತೆ ಇರ್ಬೇಕಂತೆ ಚಳಿಗೆ. ಸರಿ ಬೈ ಕಣೆ. ಸರಿ ಆಯಿತು. ಯೋಗೇಶ್ ಅವರು ನಾಗರಬಾವಿಗೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ನಾಳೆ ಕಾರ್ ತಗೊಂಡು ಬರ್ತಾರೆ. ನಾವು ನಾಳೆ ಹಾಸ್ಟ್ಲಕ್ಕೆ ಹೊರಟಿದ್ದೀವಿ, ಇವರ ಅತ್ತೆರ ಮನೆಗೆ. ನಮ್ಮ ಸಾತ್ಯಕ್ಕರ ಮನೆಗೆ ಹೋಗ್ತಾ ಇದ್ದೀವಿ ನಾಳೆ. ಹಂಗಾಗಿ ಎಲ್ಲಪ್ಪ ಎಲ್ಲಾದ್ರೂ ಅವರು ಇನ್ನೂ ಗಾಡಿ ಆಚೆ ತೆಗಿತಾರೆ ಅವರೇನೋ. ಅಲ್ಲಿಗೆ ಹೊರಟಿದ್ದೀವಲ್ಲ, ಹಂಗಾಗಿ ಕಾರ್ ತರಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಹೋಗಿ ಒಂದೇ ಸಲ ಬೆಳಿಗ್ಗೆ ಬರ್ತಾರಲ್ಲಿ. ನಾಳೆ ಕುಟ್ಟಿಗೆ ಎಕ್ಸಾಮ್ ಐತೆ. ಎಕ್ಸಾಮ್ ಮುಗಿಸ್ಕೊಂಡು ಅವಳನ್ನ ಹಂಗೆ ಅಲ್ಲಿಂದ ಸ್ಕೂಲಿಂದ ಹಂಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಅಪ್ಪ ಕೆಳಗೈತೆ, ಬಾಯ್ ಮಾಡು, ಬಾಯ್ ಮಾಡು ಅಪ್ಪಂಗೆ. ಚಾರ್ಜಿಗೆ ಹಾಕಿದ್ದ? ಚಾರ್ಜರ್ ಡಿಕ್ಕಿಲೈತಾ? ಹ್ಞೂ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್.